ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಈ ವಿಡಿಯೋ ನಮ್ಮ ಚಾನಲ್ಗೆ ತುಂಬ ಸ್ಪೆಷಲ್ಲು. ಯಾಕೆಂದರೆ ಇಷ್ಟು ದಿನಾನು ನಾವು ಸೈನ್ಸ್ ರಿಲೇಟೆಡ್ ವಿಡಿಯೋಸ್ ಮಾತ್ರ ಮಾಡ್ತಾ ಇದ್ವಿ. ಫಸ್ಟ್ ಟೈಮ್ ಎಷ್ಟು ಕಮೆಂಟು, ಎಷ್ಟು ಮೆಸೇಜು, ಎಷ್ಟು ಫೋನ್ ಕಾಲ್ ರಿಸೀವ್ ಮಾಡಿದ್ಮೇಲೆ ಒಂದು ಲ್ಯಾಂಗ್ವೇಜ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ತುಂಬ ಸ್ಪೆಷಲ್ಲು. ಎಂಡ್ ತನಕ ನೋಡಿ. ತುಂಬ ಎಫರ್ಟ್ ಹಾಕಿ ಮಾಡಿದ್ದೀವಿ ಈ ಸಿಂಪ್ಲಿಫೈಡ್ ಬ್ಲೂ ಪ್ರಿಂಟ್ನ ಇಂಗ್ಲೀಷ್ಗೆ. ಯಾಕೆಂದರೆ ನಾವು ಸ್ಟೂಡೆಂಟ್ ಆಗಿದ್ದಾಗಲೇ ನಾವು ಲ್ಯಾಂಗ್ವೇಜ್ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಬಟ್ ನಿಮಗೆ ಈಗ ಕಾಲೇಜಲ್ಲಿ ಲಾಸ್ಟ್ ಒಂದು 2 ತಿಂಗಳು ಮಾತ್ರ ಪಾಠ ಮಾಡ್ತಾರೆ, ನಮ್ಗೇನು ಓದಬೇಕು ಅಂತ ಗೊತ್ತಾಗಲ್ಲ ಅಂತ ಅಷ್ಟು ಜನ ಸ್ಟೂಡೆಂಟ್ಸು ರಿಕ್ವೆಸ್ಟ್ ಮಾಡಿರೋದಕ್ಕೆ ಈ ಸಿಂಪ್ಲಿಫೈಡ್ ಬ್ಲೂ ಪ್ರಿಂಟ್ನ ಮಾಡಿರೋದು. ಇದಕ್ಕೆ ತುಂಬ ಎಫರ್ಟ್ ಹಾಕಿರೋದು ನಮ್ಮ ಮುಕುಂದ್ ಸರ್ರು. ಸೊ ನಿಮ್ಮ ಎಲ್ಲ ಕಮೆಂಟನ್ನು ನೋಡೋದು ಮುಕುಂದ್ ಸರ್ರೇ. ಸೊ ಪಾಪ ಹುಡುಗರು ಅಷ್ಟು ಜನ ಕೇಳ್ತಾ ಇದ್ದಾರೆ, ಸರ್ ಇದನ್ನೊಂದು ಮಾಡಿಬಿಡೋಣ ಅಂತ ಹೇಳಿ ತುಂಬ ಒಂದು ದಿನಕ್ಕಿಂತ ಜಾಸ್ತಿ ಎಫರ್ಟ್ ಹಾಕಿ ಈ ಸಿಂಪ್ಲಿಫೈಡ್ ಬ್ಲೂ ಪ್ರಿಂಟನ್ನು ನಿಮಗೆ ಮಾಡಿಕೊಟ್ಟಿದ್ದಾರೆ. ಸೊ ಕಮೆಂಟ್ ಸೆಕ್ಷನಲ್ಲಿ ಥ್ಯಾಂಕ್ ಯು ಮುಕುಂದ್ ಸರ್ ಅಂತ ಹಾಕೋದನ್ನ ಮರಿಬೇಡಿ. ನಾನು ಬರೀ ಪ್ರೆಸೆಂಟೇಷನ್ ಮಾಡ್ತಾ ಇರೋದಷ್ಟೇ. ಸೊ ಇದ್ರ ಫುಲ್ ಎಫರ್ಟು ಮುಕುಂದ್ ಸರ್ರೇ ಮಾಡಿರೋದು, ಆಯಿತಾ. ಸೊ ನಿಮ್ಮ ಇಂಗ್ಲೀಷ್ ಅಂತ ಬಂದರೆ ನಮಗೆ ಸೈನ್ಸ್ ನಾವು PCM ಹೇಗೆ ಓದ್ತೀವೋ ಹಾಗೆ ಓದೋದಕ್ಕೆ ಬರೋದಿಲ್ಲ. ಅಲ್ಲಿ ಒಂದೊಂದು ಮೇನಲ್ಲಿ ಇಷ್ಟು ಕ್ವಶನ್ ಇರುತ್ತೆ, ಅದರಲ್ಲಿ ನೀವು ಸೆಲೆಕ್ಷನ್ ಮಾಡ್ಕೊಂಡು ಬರೀಬೇಕು. ಬಟ್ ಇಂಗ್ಲೀಷ್ ಆ ಥರ ಇಲ್ಲ. ನಿಮಗೆ 2 ಬುಕ್ ಇದೆ, ಒಂದು ಕೋರ್ಸ್ ಬುಕ್ ಇದೆ, ಇನ್ನೊಂದು ವರ್ಕ್ ಬುಕ್ ಇದೆ. ಸೊ ಕೋರ್ಸ್ ಬುಕ್ಕಿಂದ 40 ಮಾರ್ಕ್ಸ್ಗೆ ಅಟೆಂಡ್ ಮಾಡೋ ಥರ ಇರುತ್ತೆ, ಆ್ಯಂಡ್ ವರ್ಕ್ ಬುಕ್ಕಿಂದ 40 ಮಾರ್ಕ್ಸ್ಗೆ ಅಟೆಂಡ್ ಮಾಡೋ ಥರ ಇರುತ್ತೆ. ಸೊ ಯಾವ ಥರ ಬ್ರೇಕ್ ಡೌನ್ ಆಗುತ್ತೆ ಕ್ವಶನ್ಸು ಎಲ್ಲದೂ ಇದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಎಂಡ್ ತನಕ ನೋಡೋದನ್ನು ಮರಿಬೇಡಿ, ಯಾಕೆಂದರೆ ಮಧ್ಯದಲ್ಲಿ ಎಲ್ಲೇ ಮಿಸ್ ಆದರೂ ಸೊ ನಿಮಗೆ ಇನ್ಫಾರ್ಮೇಷನ್ ಕಂಪ್ಲೀಟ್ ಆಗೋದಿಲ್ಲ. ಸೊ ಫಸ್ಟ್ ನೋಡೋದಾದರೆ ಪ್ಯಾಟ್ರನ್ ನೋಡೋಣ. ಸೊ ಪ್ಯಾಟ್ರನ್ ನಿಮಗೆ ಟೋಟಲ್ 120 ಮಾರ್ಕ್ಸ್ಗೆ ಇರುತ್ತೆ. ಅದರಲ್ಲಿ ಯು ಹ್ಯಾವ್ ಟು ಆನ್ಸರ್ 80 ಮಾರ್ಕ್ಸ್ಗೆ ಆನ್ಸರ್ ಮಾಡಬೇಕು. ಸೊ ಅದರಲ್ಲಿ ಫಸ್ಟ್ 10 ಕ್ವಶನ್ಸು ಕೋರ್ಸ್ ಬುಕ್ಕಿಂದನೇ ಇರುತ್ತೆ. ಅದರಲ್ಲೂ ಗ್ರಾಮರ್ ರಿಲೇಟೆಡ್ ಸ್ವಲ್ಪ ಇರ್ಬೋದು, ಬಟ್ ಕೋರ್ಸ್ ಬುಕ್ಕಿಂದನೇ ಇರುತ್ತೆ. ಸೊ 10ಗೆ 10 MCQs ಇರುತ್ತೆ, ನೀವು ಅಟೆಂಡ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಬರೋದು ಕ್ವಶನ್ ನಂಬರ್ 11, 12, 13. ಇದು ಕಂಪಲ್ಸರಿ ಕ್ವಶನ್ನು, ಸ್ಕಿಪ್ ಮಾಡೋದಕ್ಕೆ ಆಗೋದಿಲ್ಲ. ಈ 3 ಕ್ವಶನ್ನು ವರ್ಕ್ ಬುಕ್ಕಿಂದನೇ ಬರುತ್ತೆ, ಆಯಿತಾ. ಸೊ ಇದರಲ್ಲಿ 11th ಕ್ವಶನ್ಗೆ 3 ಮಾರ್ಕ್ಸ್ ಇರುತ್ತೆ, ಅದು ನಿಮಗೆ ಪ್ಯಾಸಿವ್ ವರ್ಬ್ಸಿಂದ ಬರುತ್ತೆ. 12th ಕ್ವಶನ್ನು ಅಷ್ಟೇ 2 ಮಾರ್ಕ್ಸ್ ಇರುತ್ತೆ, ಅದು ನಿಮಗೆ ಎಕ್ಸ್ಪ್ರೆಷನ್ಸಿಂದ ಬರುತ್ತೆ. 13th ಕ್ವಶನ್ನು 5 ಮಾರ್ಕ್ಸ್ ಇರುತ್ತೆ, ಇದರಲ್ಲಿ ನಿಮಗೆ ರೀಡ್ ದ ಪ್ಯಾಸೇಜ್ ಆ್ಯಂಡ್ ಮ್ಯಾಚ್ ದ ಫಾಲೋಯಿಂಗ್ ಇನ್ ಕಾಲಮ್ A and B ಟೈಪ್ ಆಫ್ ಕ್ವಶನ್ ಈ 13th ಕ್ವಶನಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 14 to 17 ನೋಡೋದಾದರೆ ನಿಮಗೆ 4 ಕ್ವಶನ್ ಕೊಟ್ಟಿರ್ತಾರೆ. ಯು ಹ್ಯಾವ್ ಟು ಆನ್ಸರ್ ಎನಿ 3. ಆ್ಯಂಡ್ ಈ 3 ಮೇನು ನಿಮಗೆ ಕೋರ್ಸ್ ಬುಕ್ಕಿಂದನೇ ಕೇಳಿರ್ತಾರೆ. ಸೊ ಇಲ್ಲಿ ಅಟ್ಲೀಸ್ಟ್ 1 ಕ್ವಶನ್ ಶೆಲ್ ಬಿ ಫ್ರೇಮ್ಡ್ ಫ್ರಮ್ ಪೊಯೆಟ್ರಿ. ಸೊ ಅದಕ್ಕೆ ರೆಸ್ಟ್ರಿಕ್ಷನ್ಸ್ ಇದೆ, ಅದು ಹೆಂಗೆ ಫ್ರೇಮ್ ಮಾಡಬೇಕು ಕ್ವಶನ್ ಅಂತ. ಸೊ ಅಕಾರ್ಡಿಂಗ್ಲಿ ಅವ್ರು ಫ್ರೇಮ್ ಮಾಡ್ತಾರೆ. ನಾನು ಹೇಳ್ತಾ ಹೋಗ್ತೀನಿ ಯಾವ್ಯಾವ ಚಾಪ್ಟರ್ ಓದಿದ್ರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರುತ್ತೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಕ್ವಶನ್ ನಂಬರ್ 18 to 23 ಅಷ್ಟೇ 6 ಕ್ವಶನ್ಸ್ ಇರುತ್ತೆ. ಯು ಹ್ಯಾವ್ ಟು ಆನ್ಸರ್ ಎನಿ 4. ಇದರಲ್ಲೂ ಅಷ್ಟೇ 1 ಕ್ವಶನನ್ನು ಪೊಯೆಟ್ರಿಯಿಂದ ಫ್ರೇಮ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 24 to 29 ಅಷ್ಟೇ 6 ಕ್ವಶನ್ ಇರುತ್ತೆ. ಯು ಹ್ಯಾವ್ ಟು ಆನ್ಸರ್ ಓನ್ಲಿ 3. ಸೊ ಇದು ನಿಮಗೆ 4 ಮಾರ್ಕ್ಸ್ ಇರುತ್ತೆ ಪರ್ ಕ್ವಶನು. ಇದರಲ್ಲೂ ಒಂದು ಪೊಯೆಟ್ರಿಯಿಂದ ಕೇಳಬೇಕು ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನೋಡೋದಾದರೆ ಕ್ವಶನ್ ನಂಬರ್ 30, 31, 32. ಈ ಒಂದೊಂದು ಕ್ವಶನ್ಗೆ ನಿಮಗೆ 2 ಸಬ್ ಕ್ವಶನ್ ಇರುತ್ತೆ. ಅಂದರೆ ಹೆಂಗಿರುತ್ತೆ ಅಂದರೆ 30A ಆರ್ 30B. ಇದೆರಡರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡು ಬರೀಬೇಕು ನೀವು. ಸೊ ಈ 3 ಕ್ವಶನ್ಗೂ ಒಂದೊಂದು ಆಪ್ಷನ್ ಇರುತ್ತೆ ನಿಮಗೆ ಸೆಲೆಕ್ಷನ್ಗೆ. ಸೊ ಆನ್ಸರ್ ಎನಿ 1 ಅಂತ ಅದಕ್ಕೆ 3 ಕೊಟ್ಟಿರೋದು, ಆಯಿತಾ. ನಿಮಗೆ ಸೆಲೆಕ್ಷನ್ ಬಿಟ್ಟಿರ್ತಾರೆ. ಸೊ 30th ಕ್ವಶನ್ನು 9 ಮಾರ್ಕ್ಸ್ ಆಗಿ ಡಿವೈಡ್ ಆಗಿರುತ್ತೆ, 31st ಕ್ವಶನ್ನು 4 ಮಾರ್ಕ್ಸ್ ಆಗಿ ಡಿವೈಡ್ ಆಗಿರುತ್ತೆ, ಆ್ಯಂಡ್ 32nd ಕ್ವಶನು 2 ಮಾರ್ಕ್ಸ್ ಆಗಿ ಡಿವೈಡ್ ಆಗಿರುತ್ತೆ. ಸೊ ಈ 9 ಮಾರ್ಕ್ಸ್ಗೆ ನಿಮಗೆ ಅನ್ಸೀನ್ ಪ್ಯಾಸೇಜಿಂದ ಏನಾದರೂ ಕೇಳ್ಬೋದು. ಕ್ವಶನ್ 30(A)ಲಿ ಅನ್ಸೀನ್ ಪ್ಯಾಸೇಜಿಂದ ಇರುತ್ತೆ, 30(B)ಯಲ್ಲಿ ಪೊಯೆಟ್ರಿ ಚೂಸನ್ ಫ್ರಮ್ ದ ವರ್ಕ್ ಬುಕ್ ಅಂತ ಇದೆ. ಸೊ ಇದೆರಡರಲ್ಲಿ ನಿಮ್ಮ ಸೆಲೆಕ್ಷನಿಂದ ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಂಡು ನೀವು ಆನ್ಸರ್ ಮಾಡಬಹುದು. ಅದೇ ಥರನೇ 31A ಅಥವಾ B-ಲಿ ಎಗೆ ರೀರೈಟ್ ಆಸ್ ಡೈರೆಕ್ಟೆಡ್ ಅಲ್ಲಿ ಇರುತ್ತೆ, ಬಿಗೆ ಲಿಂಕರ್ಸಿಂದ ಕೇಳಿರ್ತಾರೆ, ಅಲ್ಲೂ ನೀವು ಸೆಲೆಕ್ಷನ್ ಮಾಡಿಕೊಂಡು ಆರಾಮಾಗಿ ಬರಿಬೋದು. ಸೊ 32ನೂ ಅಷ್ಟೇ ಎಲಿ ಫ್ರೇಮಿಂಗ್ ಕ್ವಶನ್ ಇರುತ್ತೆ, ಬಿಲಿ ಎರರ್ ಐಡೆಂಟಿಫಿಕೇಶನ್. ನಿಮ್ಗೆ ಯಾವ್ದು ಈಸಿನೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಬರ್ಕೊಳ್ಳಿ. ಆ್ಯಂಡ್ 33, 34, 35 ಕ್ವಶನ್ನು ಇವು ಕಂಪಲ್ಸರಿ ಕ್ವಶನ್ನು. 2 ಮಾರ್ಕ್ಸು, 5 ಮಾರ್ಕ್ಸು, 3 ಮಾರ್ಕ್ಸು ರೆಸ್ಪೆಕ್ಟಿವ್ಲಿ ಇದೆ ಇದಕ್ಕೆ. ಸೊ ಇದರಲ್ಲಿ ಯಾವುದು ನೋಟ್ ಮೇಕಿಂಗಿಂದ ಕೇಳ್ತಾರೆ,
ರಿಪೋರ್ಟೆಡ್ ಸ್ಪೀಚಿಂದ ಕೇಳ್ತಾರೆ, ಡೈಲಾಗ್ ರೈಟಿಂಗಿಂದ ಕೇಳ್ತಾರೆ. ಸೊ ನೆಕ್ಸ್ಟ್ ಲಾಸ್ಟ್ 36th ಕ್ವಶನ್ಗೂ ಅಷ್ಟೇ ಎ ಆರ್ ಬಿ ಅಂತ ಆಪ್ಷನ್ ಇರುತ್ತೆ. ಯು ಹ್ಯಾವ್ ಟು ಆನ್ಸರ್ ಎನಿ ಒನ್. 5 ಮಾರ್ಕ್ ಕ್ವಶನ್ನು, ಅದರಲ್ಲಿ ಜಾಬ್ ಅಪ್ಲಿಕೇಶನ್ನು ಅಥವಾ ಸ್ಪೀಚ್ ರೈಟಿಂಗು ಇರುತ್ತೆ. ನೀವು ಯಾವ ಥರ ಓದಬೇಕು ಇವಾಗ? ಸೊ ಇದು ಕ್ವಶನ್ ಪೇಪರ್ ಪ್ಯಾಟ್ರನ್ನ ಬ್ರೇಕ್ ಡೌನ್ ಮಾಡಿ ಆಯಿತು. ಫ್ರಮ್ ಕ್ವಶನ್ ನಂಬರ್ 1 to 36 ಎಲ್ಲದು ಬ್ರೇಕ್ ಡೌನ್ ಆಯಿತು ಅಲ್ವಾ. ಇದರಲ್ಲಿ 40 ಮಾರ್ಕ್ಸು ಕೋರ್ಸ್ ಬುಕ್ಕಿಂದ, 40 ಮಾರ್ಕ್ಸು ವರ್ಕ್ ಬುಕ್ಕಿಂದ ಆನ್ಸರ್ ಮಾಡಬೇಕಾಗತ್ತೆ. ಹಾಗೆ ಕ್ವಶನ್ ಪೇಪರ್ ಸೆಟ್ ಮಾಡಿರ್ತಾರೆ ಅವರು, ಆಯ್ತಾ. ಇವಾಗ ಕೋರ್ಸ್ ಬುಕ್ಕಿಂದ ಹಾಗಾದರೆ ನಾನು ಯಾವ್ಯಾವ ಚಾಪ್ಟರ್ನ ಓದಿದ್ರೆ ನನಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರುತ್ತೆ? ಸೊ ಅಲ್ಟಿಮೇಟ್ಲಿ ಇದೆಲ್ಲದು ಕತೆ ಥರನೇ ಬರೆಯೋದು. ಸಮ್ಮರಿ ಕ್ಲೀನಾಗಿ ಕಲ್ತ್ಕೊಂಡ್ಬಿಟ್ರೆ ಎಲ್ಲದಕ್ಕೂ 2 ಮಾರ್ಕ್ಸ್ ಕೇಳಿದ್ರೆ ಅಷ್ಟೇ ಕಟ್ ಮಾಡಿ ಬರೆಯೋದು, 5 ಮಾರ್ಕ್ಸ್ ಕೇಳಿದ್ರೆ ಅದನ್ನೇ ಎಲಾಬ್ರೇಟ್ ಮಾಡಿ ಬರೆಯೋದು. ನಾನು ಸ್ಟೂಡೆಂಟ್ ಆಗಿದ್ದಾಗ ಹಾಗೆ ಮಾಡ್ತಾ ಇದ್ದೆ. ಸೊ ಅದಕ್ಕಿಂತ ಜಾಸ್ತಿ ಹೇಳಲಿಕ್ಕೆ ನನಗೆ ಸಬ್ಜೆಕ್ಟಿವ್ಲಿ ನಾಲೆಡ್ಜ್ ಇಲ್ಲ ನನಗೆ. ಸೊ ಕೋರ್ ಸಬ್ಜೆಕ್ಟ್ ಅಂದರೆ ಇದು ಎಷ್ಟು ಬರೀಬೇಕು ಏನು ಅಂತ ನಮಗೆ ಎಕ್ಸಾಕ್ಟಾಗಿ ಗೊತ್ತು. ಸೊ ಲ್ಯಾಂಗ್ವೇಜಲ್ಲಿ ಇದನ್ನು ಓದಿದ್ರೆ ಜಾಸ್ತಿ ಬರುತ್ತೆ ಅಂತ ಹೇಳ್ಬೋದು ಅಷ್ಟೇ. ಸೊ ನಾವು ಸೆಲೆಕ್ಟ್ ಮಾಡಿರೋ ಚಾಪ್ಟರ್ಸು, ಸೊ 2 ಡಿಯರ್, ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್, ಸನ್ನಿ ಮಾರ್ನಿಂಗ್, ದ ಗಾರ್ಡನರ್, ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್, ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ, ದ ಓಟರ್, ವೇರ್ ದೇರ್ ಈಸ್ ಎ ವೀಲ್, ವಾಟರ್. ಈ ಇಷ್ಟು ಚಾಪ್ಟರ್ನ ಓದಿದ್ರೆ ಆಲ್ಮೋಸ್ಟ್ 2, 3 ಆ್ಯಂಡ್ 4 ಮಾರ್ಕ್ಸ್ ಕವರ್ ಆಗುತ್ತೆ. ಸೊ ಉಳ್ದಿರೋ ಎಲ್ಲ ಚಾಪ್ಟರ್ದು ಒಂದ್ಸತಿ ಕತೆ ಥರ ಓದ್ಕೊಂಡಿರಿ. 1 ಮಾರ್ಕ್ಸ್ MCQಸ್ಗೆ ಡೈರೆಕ್ಟ್ ಆನ್ಸರು ಅದರಲ್ಲಿ ಏನಿರುತ್ತೆ, ಯಾರು ಯಾರಿಗೆ ಹೇಳಿರೋ ಥರ ಇರ್ತಾರೆ, ಮೋಸ್ಟ್ಲಿ ಆ ಥರ ಇರುತ್ತೆ. ಸೊ ಇದು ಕತೆ ಥರ ನೆನ್ಪಿಟ್ಕೊಂಡಿರೋದ್ರಿಂದ ಇದರಲ್ಲಿ ಏನಷ್ಟು ಕನ್ಫ್ಯೂಷನ್ ಎಲ್ಲ ಆಗೋದಿಲ್ಲ. ಸೊ ನಿಮಗೆ ಥಿಂಕಿಂಗ್ ಎಬಿಲಿಟಿ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತಾರದ್ದು ಇಂಗ್ಲೀಷಲ್ಲಿ ಏನು ಬರೋದಿಲ್ಲ ಅಂತ ಅನ್ಕೊಳ್ತೀನಿ, ಆಯಿತಾ. ಇದರಲ್ಲಿ ರೆಡ್ ಕಲರ್ ಮಾರ್ಕ್ ಎಲ್ಲೆಲ್ಲಿ ಡಾಟ್ ಇದೆಯೋ ದಟ್ ಕರೆಸ್ಪಾಂಡ್ಸ್ ಟು ಮಾಡಲ್ ಕ್ವಶನ್ ಪೇಪರ್ 1. ಇದು ವೈಲೆಟಲ್ಲಿ ಇರೋದು ಮಾಡಲ್ ಕ್ವಶನ್ ಪೇಪರ್ 2 ಆ್ಯಂಡ್ ಗ್ರೀನ್ ಕಲರಲ್ಲಿ ಇರೋದು ಮಾಡಲ್ ಕ್ವಶನ್ ಪೇಪರ್ 3. ಸೊ ಈ ಡಾಟು ಹಾಗೆ ಕರೆಸ್ಪಾಂಡ್ ಆಗುತ್ತೆ. ಸೊ ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ. ಆ್ಯಂಡ್ ಈ ಸಿಂಪ್ಲಿಫೈಡ್ ಬ್ಲೂ ಪ್ರಿಂಟ್ನ ನಮ್ಮ ಆ್ಯಪಲ್ಲಿ ಫ್ರೀ ಮೆಟೀರಿಯಲ್ ಸೆಕ್ಷನ್ನ ಕ್ಲಿಕ್ ಮಾಡಿ, ಅದರಲ್ಲಿ ಸಿಂಪ್ಲಿಫೈಡ್ ಬ್ಲೂ ಪ್ರಿಂಟಲ್ಲಿ ಇದು ಸಿಗುತ್ತೆ. ಸೊ ಅದರ ವಿಡಿಯೋ ನೋಡಿಲ್ಲ ಅಂದರೆ ಏನು ಓದಬೇಕು ಯಾಕೆ ಅಂತ ಗೊತ್ತಾಗೋದಿಲ್ಲ ಅಲ್ವಾ, ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ ನಾನು. ಸೊ ನೆಕ್ಸ್ಟ್ ಗ್ರಾಮರ್ ಪಾರ್ಟಿಗೆ ಹೋದರೆ, ಸೊ ವರ್ಕ್ ಬುಕ್ಕಲ್ಲಿ ನೋಡೋದಾದರೆ ಜಾಸ್ತಿ ವೆಯ್ಟೇಜ್ ಎಲ್ಲಪ್ಪ ಇದೆ ಅಂದರೆ ರಿಪೋರ್ಟೆಡ್ ಸ್ಪೀಚು, ಕಾಂಪ್ರಹೆನ್ಷನ್ ಫ್ರೋಸು, ಕಾಂಪ್ರಹೆನ್ಷನ್ ಪೊಯಟ್ರಿ, ಪ್ರೊನೌನ್ಸು, ಲಿಂಕರ್ಸು, ಜಾಬ್ ಅಪ್ಲಿಕೇಶನ್ನು, ಸ್ಪೀಚ್ ರೈಟಿಂಗು, ಇದರಲ್ಲಿ ಜಾಸ್ತಿ ವೆಯ್ಟೇಜ್ ಇದೆ. ಸೊ ಇದೆರಡರಲ್ಲೂ ಒಂದು ಆಪ್ಷನ್ ಅಲ್ವಾ, ನೀವು ಯಾವುದಾದ್ರೂ ಒಂದನ್ನು ಕ್ಲೀನಾಗಿ ಕಲ್ತ್ಕೊಂಡ್ರೆ ಸಾಕು. ಇದೆರಡರಲ್ಲಿ ಒಂದು ಆಪ್ಷನ್ ಇದೆ, ಯಾಕೆಂದರೆ ಅಲ್ಲಿ ಕ್ವಶನ್ ನಂಬರ್ 36 ಇದು ಎರಡರ ಮೇಲೆ ಅಲ್ವಾ ಇದ್ದಿದ್ದು. ಸೊ ಅದರಲ್ಲಿ ಆಪ್ಷನ್ ಇದೆ, ಮತ್ತು ಇದನ್ನೆಲ್ಲ ಕಲ್ತ್ಕೊಳ್ಳಿ ಕ್ಲೀನಾಗಿ, ಓಕೆನಾ. ಸೊ ದಿಸ್ ಇಸ್ ಆಲ್ ಅಬೌಟ್ ಇಂಗ್ಲೀಷ್. ಸೊ ನೀವು ಎಲ್ಲದನ್ನು ಇನ್ನೂ ಡಿವೈಡ್ ಮಾಡಿ ಓದ್ತೀನಿ ಅಂತ ಬೇಡ, ಕರೆಕ್ಟಾಗಿ ಕೂತ್ಕೊಳ್ಳಿ. ಅದೇನು ನಾವು ಸೈನ್ಸ್ ಹುಡುಗರು ಏನು ಲ್ಯಾಂಗ್ವೇಜ್ಗೆ ಅಷ್ಟೊಂದೇನು ಕಾನ್ಸಂಟ್ರೇಟ್ ಮಾಡೋದು ನನಗಂತೂ ಗೊತ್ತಿಲ್ಲ. ಸೊ ಹಾಗಾಗಿ ಇದರಲ್ಲಿ ಒಂದು 70-80 ಆರಾಮಾಗಿ ತಗೋಬೋದು, ಏನು ಅಂತ ಕಷ್ಟ ಏನಿಲ್ಲ. ಸುಮ್ಮನೆ ಕತೆ ಕಲ್ತ್ಕೊಳ್ಳೋದು, ಹೋಗೋದು, ಕತೆ ಹೊಡಿಯೋದು ಅಷ್ಟೇ. ಬಟ್ ಸೈನ್ಸ್ ಥರ ಆಗಲ್ವಾ ಇದು. ಸೊ ನೆಕ್ಸ್ಟು ಇನ್ನೂ ಸೈನ್ಸ್ದು ಯಾವುದಾದ್ರೂ ಸಿಂಪ್ಲಿಫೈಡ್ ಬ್ಲೂ ಪ್ರಿಂಟ್ ನೀವು ನೋಡಿಲ್ಲ ಅಂದರೆ, ನಾವು ಆಲ್ರೆಡಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಬಯಾಲಜಿ, CS ಇಷ್ಟನ್ನು ಸಿಂಪ್ಲಿಫೈಡ್ ಬ್ಲೂ ಪ್ರಿಂಟ್ ಮಾಡಿದ್ದೀವಿ. ಲಿಮಿಟೆಡ್ ಚಾಪ್ಟರ್ಸ್ನ ಓದಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಹೇಗೆ ತೊಗೊಳ್ಳೋದು, ಡೀಟೇಲ್ಡ್ ವಿಡಿಯೋ ಇದೆ. ಇದು ಓಪನ್ ಸೀಕ್ರೆಟ್, ಅದರಲ್ಲೇನು ಮುಚ್ಚುಮರೆ ಇಲ್ಲ. ಕ್ಲೀನಾಗಿ ಯೂಟ್ಯೂಬಲ್ಲೇ ಅವೈಲೇಬಲ್ ಇದೆ, ಕೂತ್ಕೊಂಡು ನೋಡಿ. ಇಲ್ಲ ಸರ್ ನಾನು ರಿಪೀಟರು, ಇಲ್ಲ ನಮ್ಮ ಕಾಲೇಜಲ್ಲಿ ಸರಿಯಾಗಿ ಪಾಠ ಆಗಿಲ್ಲ, ನನಗೇನು ಓದಬೇಕು ಅಂತಲೇ ಗೊತ್ತಿಲ್ಲ ಅಂದವರು ಫಿಸಿಕ್ಸ್ ಪೆಪ್ಟಾಕ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಕ್ವಿಕ್ ರಿವಿಷನ್ ಬೇಕಾ, ಪಾಸಿಂಗ್ ಪ್ಯಾಕೇಜ್ ಬೇಕಾ, CET ಕ್ರ್ಯಾಶ್ ಕೋರ್ಸ್ ಬೇಕಾ, 22 ಡೇಸು ಅಥವಾ 17 ಡೇಸು ಎಲ್ಲದು ನಮ್ಮಲ್ಲಿ ಅವೈಲೇಬಲ್ ಇದೆ. ಸೊ ದಿಸ್ ಇಸ್ ಮೈ ಫೋನ್ ನಂಬರ್. ನಿಮಗೆ ಯಾವುದೇ ಥರ ಕಷ್ಟ ಇರಲಿ, ಫೈನಾನ್ಷಿಯಲಿ ಕಷ್ಟ ಕೇಳಬೇಡ್ರಪ್ಪ. ಸೊ ಓದೋದ್ರ ರಿಲೇಟೆಡ್ ಏನೇ ಪ್ರಾಬ್ಲಮ್ ಇದ್ದರೂ ನನ್ನ ಹತ್ರ ಹೇಳಿ, ನಾನು ನಿಮ್ಗೊಂದು ಸೊಲ್ಯೂಷನನ್ನು ಕೊಡ್ತೀನಿ. ನನ್ನ ಕೈಲಾಗಿದ್ದ ಸೊಲ್ಯೂಷನನ್ನಂತೂ ಕೊಡ್ತೀನಿ. ಸೊ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನೆಕ್ಸ್ಟ್ ಯಾವ ಥರದ್ದು ವಿಡಿಯೋ ಬೇಕು ಏನು ಅಂತ. ಸೊ ಮುಕುಂದ್ ಸರ್, ನಾನು ಸುಮ್ಮನೆ ಇದ್ರು ಮುಕುಂದ್ ಸರ್ ಅಂತೂ ಸುಮ್ಮನೆ ಇರಲ್ಲಪ್ಪ. ಅದನ್ನು ಮಾಡೋಣ ಸರ್, ಇದನ್ನು ಮಾಡೋಣ ಸರ್, ಇವ್ರಿಗೆ ಅದನ್ನು ಕೊಡೋಣ ಸರ್ ಕಂಟೆಂಟ್ ಅಂತ ಹೇಳ್ತಾನೆ ಇರ್ತಾರೆ. ಸೊ ಕಮೆಂಟ್ ಸೆಕ್ಷನ್ ಈಸ್ ಆಲ್ ಯುವರ್ಸ್. ಸೊ ಏನು ಬೇಕು ನೆಕ್ಸ್ಟ್, ಯಾವ ಥರದ್ದು ವಿಡಿಯೋ ಬೇಕು ಕಮೆಂಟಲ್ಲಿ ಹೇಳಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ signing off with a smile. I will meet you guys in the next video. Until then, have a nice day. Bye.